ನಮಸ್ಕಾರ ಸ್ನೇಹಿತರೆ. ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಶಾಂತಿನಗರ್ ಸೈಯದ್ ನಿಯರ್ 24x7 ಅಂತ ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಚಾಲಕರು ಪರವಾಗಿ ಕೆಲವು ವಿಚಾರಗಳು ಬಂದಿದೆ. ಕೆಲವು ಚಾಲಕರು ಫೋನ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ, ಕೆಲವು ಚಾಲಕರು ಇನ್ಫಾರ್ಮೇಷನು ಕೊಟ್ಟಿದ್ದಾರೆ. ಯಾವ ಥರ ಅಂದರೆ, ಈ ಡೀಲರ್ಗಳು, ಈ ಶೋರೂಮ್ಗಳು, ಈ ಫೈನಾನ್ಸ್ ಅವರು 1 ವರ್ಷ ಆಗಿದ್ರೂ ಪರ್ಮನೆಂಟ್ಗಳು ಡ್ರೈವರ್ಗಳು ಕೊಟ್ಟಿಲ್ಲ. 1.5 ವರ್ಷ ಆಗಿದ್ರೂ ಡೀಲರ್ಗಳು ಡ್ರೈವರ್ಗಳಿಗೆ, ಗಾಡಿಗಳಿಗೆ ಪರ್ಮನೆಂಟ್ಗಳು ಕೊಟ್ಟಿಲ್ಲ. ಈ ಮುಖಾಂತರಾಗಿ ಅನೇಕ ವಿಚಾರಗಳು ಡ್ರೈವರ್ಗಳು ಮಾಹಿತಿ ಕೊಡ್ತಾಯಿದ್ದಾರೆ. ನನ್ನ ಮೊಬೈಲ್ ನಂಬರ್ ಬೇಕಂದರೆ ಪ್ರತಿಯೊಬ್ಬರು ಚಾಲಕರಿಗೆ, ಪ್ರತಿಯೊಬ್ಬರಿಗೆ ಇದೇ ಪೇಜಲ್ಲಿ, ಇದೇ ಫೇಸ್ಬುಕ್ಕಲ್ಲಿ ಮೊಬೈಲ್ ನಂಬರ್ ಹಾಕಿದ್ದೀನಿ. ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಿಮ್ಮ ಕಷ್ಟ ಸುಖ ನಂತರ ಹಂಚ್ಕೋಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಇರೋದು ಚಾಲಕರ ಪರವಾಗಿ, ಚಾಲಕರಿಗೋಸ್ಕರ, ಧ್ವನಿ ಎತ್ತಕ್ಕೆ, ಚಾಲಕರಿಗೋಸ್ಕರ ಸದಾಕಾಲ 24x7 ಚಾಲಕರಿಗೋಸ್ಕರ ಇರುತ್ತೆ. ಈ ಉದ್ದೇಶ ಏನು ವಿಡಿಯೋ ಮಾಡ್ತಾ ಇರೋದಂದರೆ, ಯಾರೋ ರಾಜಾಜಿನಗರಿಂದ ಒಬ್ಬರು ಡ್ರೈವರ್ ಫೋನ್ ಮಾಡಿದ್ರು, ಕಾಲ್ ರೆಕಾರ್ಡ್ ಇದೆ. 3 ವರ್ಷ ಆಯಿತು, ಇನ್ನೋವರೆಗೂ ಪರ್ಮನೆಂಟ್ ಸಿಕ್ಕಿಲ್ಲ. ಪರ್ಮನೆಂಟು ಇನ್ನೋವರೆಗೂ ಸಿಕ್ಕಿಲ್ಲ. ರಾಜಾಜಿನಗರಲ್ಲಿ ಇರೋದು ಆಫೀಸು, ಡೀಲರ್ ಆಫೀಸು. ಒಂದು ಮಾಹಿತಿ. ಎರಡನೇದು, ಕೋರಮಂಗಲ ಶಿವ ಥಿಯೇಟರ್ ಪಾಸ್ಪೋರ್ಟ್ ಆಫೀಸ್, ಅಲ್ಲೊಂದು ಡೀಲರ್ ಆಫೀಸ್ ಇದೆ. 1.5 ವರ್ಷ ಆಯಿತು, ಇನ್ನೋವರೆಗೂ ಗಾಡಿಗೆ ಪರ್ಮನೆಂಟೇ ಕೊಟ್ಟಿಲ್ಲ. ಇನ್ನೋವರೆಗೂ BS6 1.5 ವರ್ಷ ಆಯಿತು, ಇನ್ನೋವರೆಗೂ ಗಾಡಿಗೆ ಪರ್ಮನೆಂಟೇ ಕೊಟ್ಟಿಲ್ಲ. ಅದು ನಮ್ಮ ಸಂಘಟನೆಗೆ ಡ್ರೈವರ್ ಬಂದು ನಮ್ಮ ಸಂಘಟನೆಗೆ ಕಂಪ್ಲೇಂಟ್ ಕಾಪಿ ಕೊಟ್ಟವ್ರೆ. ಈ ಥರ ನಾನು 1.5 ವರ್ಷದಿಂದ ಫೈನಾನ್ಸ್ ಕಟ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ BS6 4 ಗಾಡಿಗೆ ಪರ್ಮನೆಂಟ್ ಕೊಟ್ಟಿಲ್ಲ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಸಂಘಟನೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಡೀಲರ್ ಮುಖಾಂತರನೇ ಡೀಲರ್ಗೆ ಅದು ಯಾವ ಥರ ಕಾನೂನು ನಿಯಮ ಹಿಡಿಬೇಕು, ಯಾವ ಥರ ಕಾನೂನು ಜೊತೆಲೇ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಕಳಿಸಿ ಯಾವ ಥರ ಡೀಲರ್ ಮೇಲೆ ಕೇಸ್ ಮಾಡಬೇಕಂತ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ 1.5 ವರ್ಷ ಆಯಿತು, ಗಾಡಿಗೆ ಪರ್ಮನೆಂಟ್ ಕೊಟ್ಟಿಲ್ಲ. ಯಾರಪ್ಪನ ದುಡ್ಡು ಗಾಡಿಗೆ ಇನ್ಶೂರೆನ್ಸು, ಫೈನಾನ್ಸು, ಪರ್ಮನೆಂಟ್ ಅಂದ್ಕೊಂಡು ಡ್ರೈವರ್ಗಳು ಮಾಡ್ಕೊಂಡು ತಿಂಗಳು ಬಂದರೆ ಫೈನಾನ್ಸ್ಗಳು ಕಟ್ತಾ ಇದ್ದಾರೆ. ಪ್ಯಾಸೆಂಜರ್ ಸತ್ತಾಗಿದ್ರೆ ಯಾರಪ್ಪ ನೋಡ್ತಾರೆ, ಯಾವನು ಹೊಣೆ ಆಗ್ತಾನೆ? ಈ ಮುಖಾಂತರಾಗಿ ಪ್ರತಿಯೊಬ್ಬರು ಡ್ರೈವರ್ಗೆ ಹೇಳೋದು, ಆಗೋದಷ್ಟು ಬೇಗ ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ಕಾಂಟ್ಯಾಕ್ಟ್ ಮಾಡಿ. ಮೊಬೈಲ್ ನಂಬರ್ ಇದೆ. ಯಾವ್ಯಾವ ಡ್ರೈವರ್ಗೆ ತೊಂದರೆಗಳಾಗಿದೆ, ಯಾವ್ಯಾವ ಡೀಲರಿಂದ ಪರ್ಮನೆಂಟ್ಗಳು ಸಿಕ್ಕಿಲ್ಲ, ನನ್ನ ನಂಬರ್ಗೆ ಕರೆ ಮಾಡಿ. ನಾನು ಬಂದು ನಿಮ್ಮ ಜೊತೆ ನಿಂತ್ಕೊಂಡು ಬಗೆಹರಿಸೋದು ಕೆಲಸ ಮಾಡಿಕೊಡ್ತೀನಿ. ನನ್ನ ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಅಂತಲೇ ಇಲ್ಲ, ಸ್ವಾಭಿಮಾನ ಚಾಲಕರ ಒಕ್ಕೂಟ ತನ್ವೀರ್ ಅಂತ ಅಧ್ಯಕ್ಷರು ಇದ್ದಾರೆ. ಇದರಲ್ಲಿ ಆ ಅಧ್ಯಕ್ಷರ ಹೆಸರು ಸ್ವಾಭಿಮಾನ ಚಾಲಕರ ಒಕ್ಕೂಟ, ದೊಡ್ಡ ಅಧ್ಯಕ್ಷರವರು. ಆ ಒಕ್ಕೂಟ ಕಡೆಯಿಂದನೂ ನಿಮಗೆ ಪರಿಹಾರ ಆಗುತ್ತೆ. ನಮ್ಮ ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದನೂ ನಾವು ಪರಿಹಾರ ಮಾಡಿಕೊಡ್ತೀವಿ. ಅದು ಯಾವ ಡೀಲರ್ ಇರಲಿ, ಡ್ರೈವರ್ಗಳಿಗೆ ಗಾಡಿಗಳು ಕೊಟ್ಟು ಪರ್ಮನೆಂಟ್ಗಳು ಕೊಡ್ತಾ ಇಲ್ಲ. 1.5 ವರ್ಷ ಆಗಿದ್ರು ಫೈನಾನ್ಸ್ಗಳು ಕಟ್ಕೊಂಡ್ಬಿಟ್ಟು ಗಾಡಿಗಳು ಯಾರ್ಯಾರು ಡೀಲರ್ಗಳು ಸೇಲ್ ಮಾಡಿದ್ದಾರೆ, ಪರ್ಮನೆಂಟ್ಗಳು ಕೊಡ್ತಾ ಇಲ್ಲ. ಆ ಡೀಲರ್ ವಿರೋಧಾಗಿ ನಾವು ಹೋರಾಟ ಶುರು ಮಾಡಿದ್ದೀನಿ. ಅಂಥ ಡೀಲರ್ಗಳು ವಿರೋಧಾಗೇ ಒಂದು ಹೋರಾಟ ಶುರು ಮಾಡಿದ್ದೀನಿ. ಯಾಕಂದರೆ ಫೈನಾನ್ಸ್ ಕಟ್ಕೊಳೋದು ಗೊತ್ತು, ಗಾಡಿಗಳು ಸೇಲ್ ಮಾಡೋದು ಗೊತ್ತು, ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅವರಿಗೆ. ಒಂದು ಪರ್ಮನೆಂಟ್ಗಳು ಈಸ್ಕೊಡೋದು ಗೊತ್ತಿಲ್ಲ. FC ಇನ್ಶೂರೆನ್ಸ್ ಅಂದರೆ ಇವತ್ತು ಬಾ ನಾಳೆ ಬಂತ ಅಳಿಸ್ತಾ ಇರೋದು ಡೀಲರ್ಗಳ ಹೆಸರು ಬಂದಿದೆ. ಈ ಮುಖಾಂತರಾಗಿ ಪ್ರತಿಯೊಬ್ಬ ನಮ್ಮ ಅಣ್ಣ ತಮ್ಮ ಬಂದವರಿಗೆ ಜೆ.ಬಿ.ಎಂ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ, ಸ್ವಾಭಿಮಾನ ಚಾಲಕರ ಒಕ್ಕೂಟ ತನ್ವೀರ್ ಅಧ್ಯಕ್ಷರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಚಾಲಕರಿಗೋಸ್ಕರ ಅರ್ಧ ರಾತ್ರಿ ಬಂದು ನಾನು ನಿಂತ್ಕೋತೀನಿ. ಅದು ಯಾವುದು ಡೀಲರ್ ಇರಲಿ, ಯಾವ ಸ್ಟೇಟ್ ಇರಲಿ, ಯಾವ ಸೀಸರ್ ಇರಲಿ, ಯಾವ ಫೈನಾನ್ಸರ್ ಆಫೀಸರ್ ಇರಲಿ, ನಾನು ಕೇಳೋದು ಒಂದೇ, ಡ್ರೈವರ್ಗಳಿಗೆ ಗಾಡಿಗಳು ಸೇಲ್ ಮಾಡಿಕೊಟ್ಟಿದ್ರ. ಈಗ ಎಕ್ಸಾಂಪಲ್, ಈಗ ನಾನು ಆಟೋ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಗಾಡಿಗೆ ಪರ್ಮನೆಂಟ್ ಇಲ್ಲ, ನನ್ನ ಗಾಡಿ ಆಕ್ಸಿಡೆಂಟ್ ಆಗೋಯ್ತು, ಪ್ಯಾಸೆಂಜರು ಏನೋ ಒಂದು ಆಗೋಯ್ತು, ಪ್ರಾಣಕ್ಕೆ ಅಪಾಯ ಆಯಿತು. ಯಾವ ಥರ ಅಂದರೆ ಕಾಲು ಕೈನೋ ಮುರಿತು, ಜೀವನೋ ಹೋಯ್ತು, ಪ್ಯಾಸೆಂಜರ್ದು, ಡ್ರೈವರ್ದೇ ಹೋಯ್ತು, ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಈ ಮುಖಾಂತರಾಗಿ ಪರ್ಮನೆಂಟ್ಗಳು ಬೇಕೇ ಬೇಕು. ಯಾವ ಗಾಡಿಗೆ BS6, BS4, BS6 ಅವರು ಬೆಳಿಗ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಟ್ಟಿದ್ರ, ಕಾಲ್ ರೆಕಾರ್ಡ್ ಇದೆ. ಅದು ಕೆಲವು ದಿವಸದಲ್ಲೇ ಬಂದು ನಿಮಗೆ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಬಂದು ಮೀಟ್ ಮಾಡಿ ಅಂತ ಹೇಳಿದ್ದೀನಿ. ನಿಮ್ಮ ಡಾಕ್ಯುಮೆಂಟ್ಸು ಎವಿಡೆನ್ಸ್ ಸಮೇತ ಬನ್ನಿ
ನಿಮಗೆ ಏನು ಇದೆ ಪ್ರಾಬ್ಲಮ್ಮು, ಅದಕ್ಕೆ ಪ್ರಾಬ್ಲಮ್ಗೆ ಬಗೆಹರಿಸ್ಕೊಡೋದು JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಗಳಿಂದ ಚಾಲಕರನ್ನೇ ಬಗೆಹರಿಸ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ, ಆಯಿತಾ. ಈಗ ಡೀಲರ್ಗಳು ಫೈನಾನ್ಸ್ಗಳು ಕಟ್ಕೋತಾರೆ, ಗಾಡಿಗಳು ವ್ಯವಹಾರ ಮಾಡ್ತೀರಾ. ಯಾಕೆ ಸ್ವಾಮಿ, ಕಂಡೋರ್ ದುಡ್ಡು ನಿಮ್ಗೆ ಅಷ್ಟೊಂದು ಆಸೆನಾ? ಡೀಲರ್ಗಳು ಕೇಳ್ತಾ ಇರೋದು, ಸೇಟ್ಗಳು ಕೇಳ್ತಾ ಇರೋದು, ಕಂಡೋರ್ ದುಡ್ಡು ಅಷ್ಟೊಂದು ಆಸೆನಾ? ಗಾಡಿಗಳು ವ್ಯವಹಾರ ಮಾಡಿದರೆ ನಿಮ್ಮದಲ್ಲಿ ತಾಕತ್ತು ದಮ್ಮಿದ್ರೆ ವ್ಯವಹಾರಗಳು ಮಾಡಿ. ಯಾವ ಥರ ಅಂದರೆ, ಗಾಡಿಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಕೊಡಬೇಕು. 1 ಲಕ್ಷ ಪರ್ಮೆಂಟದಲ್ಲಿ 40,000 ಪರ್ಮೆಂಟ್ಗಳು ಗೋಲ್ಮಾಲ್ ಮಾಡ್ಕೊಂಡಿದ್ದೀರಾ. 40,000 ಪರ್ಮೆಂಟು ಗೋಲ್ಮಾಲ್ ಆಗಿದೆ. ಕರ್ನಾಟಕ ಬೆಂಗಳೂರು ನಗರದಲ್ಲಿ RTO ಸಚಿವರಿಂದ ಇರಲಿ, RTO ಅಧಿಕಾರವರಿಂದ ಇರಲಿ, ಆ ಪರ್ಮೆಂಟ್ ಆಫೀಸಿಂದನೇ ಇರಲಿ, ಎಲ್ಲ ಗೋಲ್ಮಾಲ್ ಆಗಿದೆ. ಗೋಲ್ಮಾಲ್ ಮುಖಾಂತರನೇ ಪ್ರತಿಯೊಬ್ಬರು ತಿಳಿಸ್ಕೊಡ್ತಾ ಇರೋದು. ಏನು ಚಾಲಕರಿಗೆ ಪರ್ಮೆಂಟ್ಗಳು ಕೊಟ್ಟಿಲ್ಲ, 40,000 ಪರ್ಮೆಂಟ್ ಏನಾಗಿದೆ ಅಂತ ಮಾಹಿತಿಗಳು ಕೊಡಬೇಕಾಗತ್ತೆ. 40,000 ಪರ್ಮೆಂಟ್ ಬಗ್ಗೆ ಮಾಹಿತಿ ಕೊಡಬೇಕು. ಇನ್ನು ಮೇಲಿಂದ ಹೊಸ ಗಾಡಿಗಳು ಲ್ಯಾಂಚ್ ಆಗಬಾರ್ದು. ಇರೋದು ಪರ್ಮೆಂಟ್ಗಳು ಯಾವ್ಯಾವ ಗಾಡಿಗೆ BX4 ಇರ್ಬೋದು, ಈ ಗಾಡಿಗಳಿಗೆ ಪರ್ಮೆಂಟ್ಗಳು ಕೊಟ್ಟಿಲ್ಲ. ಆ ಡ್ರೈವರ್ಗಳು ಏನಾದ್ರು ಆಕ್ಸಿಡೆಂಟ್ ಆಗಿ ಸತ್ತಿದ್ರೆ, ಪ್ಯಾಸೆಂಜರ್ಗೆ ಅಪಘಾತ ಆಗಿದ್ರೆ ಅದಕ್ಕೆ ಹೊಣೆ ಯಾರಾಗ್ತಾರೆ ಅಂತ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿ ರೆಡ್ಡಿ ಸಚಿವರು ಅವರು ಇರ್ಬೋದು, ಪ್ರತಿಯೊಂದಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ನೀವೆಲ್ಲ ಏನಿರೋದು ಇದಕ್ಕೆ ಮುಖಾಂತರ ನೀವು ತಿಳಿಸ್ಕೊಟ್ಟಿಲ್ಲ ಅಂದರೆ ನಾವು RTO ಅವ್ರ ವಿರೋಧವಾಗಿ ಹೋರಾಟ ಮಾಡಬೇಕಾಗತ್ತೆ. ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಈಗೇನು 3 ವರ್ಷ ಆಯಿತು BX4 ನಿಮ್ಮದು ಮೈಸೂರು ರೋಡು ರಾಜರಾಜೇಶ್ವರಿ ಕಡೆಯಿಂದ ಒಂದು ಗಾಡಿ ಡ್ರೈವರ್ ತೊಗೊಂಡಿದ್ದಾರೆ. 3 ವರ್ಷ ಆಯಿತು. BX4 18 ಮಾಡಲು ಗಾಡಿ, ಇನ್ನೂವರೆಗೂ ಪರ್ಮೆಂಟೇ ಇಲ್ಲ ಗಾಡಿಗೆ. 3 ವರ್ಷದಿಂದ ಡ್ರೈವರ್ ಅಲಿತಾ ಇದ್ದಾನೆ. ಡೀಲರ್ ಹೇಳ್ದಂತೆ, ನಿನಗೇನಪ್ಪ ಪರ್ಮೆಂಟ್ ಬೇಕು, ನಾನು ಮಾಡಿಕೊಡ್ತೀನಿ. ಪರ್ಮೆಂಟ್ ಚಾರ್ಜು, FC ಚಾರ್ಜು, ಇನ್ಶೂರೆನ್ಸು ಚಾರ್ಜು ಪ್ರತಿಯೊಂದು ಇಸ್ಕೊಂಡು 3 ವರ್ಷದಿಂದ ಡ್ರೈವರ್ಗೆ ಅಳಿಸ್ತಾ ಇದ್ದಾನೆ. ನಾಳೆ ಬಾ, ಇವತ್ತು ಬಾ, RTOದಲ್ಲಿ ಪರ್ಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಪರ್ಮೆಂಟ್ಗಳು ಇಲ್ಲ ಅಂದರೆ ಮತ್ತೆ ಏನಕ್ಕೆ ಶೋಕಿಗೆ ಗಾಡಿಗಳು ಕಂಪ್ನಿಯಿಂದ ಆಚೆ ತೆಗಿತೀರಾ? ಕಂಪ್ನಿಗಳಿಂದ ಗಾಡಿಗಳು ಏನಕ್ಕೆ ಸೇಲ್ ಮಾಡ್ತೀರಾ? ಇದಕ್ಕೆ ಉತ್ತರ ಕೊಡಬೇಕಾಗಿದ್ದು ನಮ್ಮ ಸರ್ಕಾರ, ನಮ್ಮ RTO ಸಚಿವರು ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬ್ರೆ. RTO ಮಿನಿಸ್ಟರ್ ಅಂತ ಆಗಿದ್ರ, RTO ಸಂಬಂಧಪಟ್ಟಿದ್ದು ಇಡೀ ಕೆಲಸ ಕಾರ್ಯಕ್ಕೆ ನಿಮ್ಮ ಹೆಸರು ಬರುತ್ತೆ. ನಿಮ್ಮ ಹೆಸರನ್ನೇ ಬರ್ತಾ ಇದೆ. ನಿಮ್ಮ ಶಾಂತಿನಗರ RTOದಲ್ಲಿ 1 ಲಕ್ಷ ಪರ್ಮೆಂಟಲ್ಲಿ 40,000 ಪರ್ಮೆಂಟು ಯಾವ ಥರ ಹೋಗಿದೆ, ಎಷ್ಟು ಚಾಲಕರು ಕೊಟ್ಟಿದ್ದೀರಾ, ಯಾವ ಗಾಡಿಗಳು ಕೊಟ್ಟಿದ್ದೀರಾ, ರಿಜಿಸ್ಟರಲ್ಲಿ ನಿಮ್ಮ ನಂಬರ್ಗಳು ಇರುತ್ತೆ. ಯಾವ ಡ್ರೈವರ್ ಹೆಸರು, ಗಾಡಿ ವೆಹಿಕಲ್ ನಂಬರು, ಇಂಜಿನ್ ನಂಬರು, ಚಾರ್ಜಿ ನಂಬರ್ ಸಮೇತ ನಿಂತವ ಇರುತ್ತೆ. ಈ ಮುಖಾಂತರಕ್ಕೆ ಎವಿಡೆನ್ಸ್ ಮುಖಾಂತರ ತೋರಿಸ್ಕೊಡ್ಬೇಕಾಗತ್ತೆ. ಇಲ್ಲಾಂದರೆ RTO ಅಧಿಕಾರವ್ರಿಗೆ ಇರಲಿ, ನಮ್ಮ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ರೆಡ್ಡಿ ಸಾಹೇಬ್ರಿಗಿರಲಿ, ನಾವು ಬಿಸಿ ಮುಟ್ಟೋದು ಕೆಲಸ ಮಾಡಲೇಬೇಕಾಗುತ್ತೆ. ಯಾಕಂದರೆ ಚಾಲಕರು ಪರವಾಗಿ ಕಟ್ಟಿರೋ ಸಂಘಟನೆ, ಚಾಲಕರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿರ್ತೀವಿ. ಎಲ್ಲಿ ಚಾಲಕರಿಗೆ ಅನ್ಯಾಯ ಆಗುತ್ತೆ ಅದಕ್ಕೆ ನಾವು ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಡೀಲರ್ಗಳು ನೋಡಿ, ನಿಮ್ಮ ಕೈಯಲ್ಲಿ ಗಾಡಿಗಳು ಸೇಲ್ ಮಾಡೋದಕ್ಕೆ ಆಗಿದ್ರೆ ಮಾಡಿ, ಇಲ್ಲ ಅಂದರೆ ಬೇರೆ ಕೆಲಸಗಳು ಮಾಡ್ಕೊಳ್ಳಿ. ಯಾವ ಡೀಲರ್ಗೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ತಿರ್ಗಾ ಟ್ಯಾಗ್ ಲೈನಲ್ಲಿ ನಾನು ಹಾಕ್ತೀನಿ. ಬೇಕಂದರೆ ಕೆಲವು ಕಿಡಿಗೆಟ್ಟಿ ಡೀಲರ್ಗಳು ಗಾಡಿಗಳು ಸೇಲ್ ಮಾಡಿ ಪರ್ಮೆಂಟ್ಗಳು ಕೊಡ್ತಾ ಇಲ್ಲ, ಅಂಥ ಕಿಡಿಗೆಟ್ಟಿ ಡೀಲರ್ಗಳಿಗೆ ಹೇಳ್ತಾ ಇದ್ದೀನಿ. ಅಂಥ ಡೀಲರ್ಗಳಿಗೆ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಯಾರಪ್ಪನ ದುಡ್ಡು ರೀ? ನೀವು BX4 ಗಾಡಿಗಳು ಸೇಲ್ ಮಾಡಿದ್ರೆ, ಹಳೆ ಗಾಡಿಗಳು ಸೇಲ್ ಮಾಡಿದ್ರೆ, ಗಾಡಿಗಳಿಗೆ ಪರ್ಮೆಂಟ್ ಕೊಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ, ಪರ್ಮೆಂಟ್ಗಳು ಮಾಡ್ಸೋಕ್ಕೆ ಹೋಗ್ತಾ ಇಲ್ಲ ಅಂದರೆ, ಮತ್ತೆ ಡ್ರೈವರ್ಗಳು ಗಾಡಿ ಹೆಂಗೆ ಚೇಂಜ್ ಮಾಡ್ತೀರಾ ನೀವು? ಗಾಡಿಗಳು ಯಾವ ಥರ ಸೇಲ್ ಮಾಡ್ತೀರಾ ನೀವು? ಯಾವ ಥರ ಗಾಡಿಗಳು ಕೊಡ್ತೀರಾ ನೀವು? ಹೋಗ್ತಾ ಇಲ್ವಾ ನಿಮ್ಮ ಕೈಯಲ್ಲಿ? ಪ್ರತಿಯೊಂದು ಗಾಡಿಗೆ ಆಟೋ ಡಾಕ್ಯುಮೆಂಟ್ಸ್ ಏನಿದೆ ಪ್ರತಿಯೊಂದು ಕಡೆಯಿಂದ ಡೀಟೇಲ್ ಆಗಿ ತೋರಿಸ್ಕೊಟ್ಟು ಎಲ್ಲ ಕಂಪ್ಲೀಟಾಗಿ ಮಾಡಿಕೊಡೋದು ನಿಮ್ಮ ಕರ್ತವ್ಯ ಇರುತ್ತೆ. ಎಲ್ಲಿ ಮಾಡ್ತಾಯಿದ್ದೀರಾ ಡೀಲರ್ಗಳು? ನಿಮ್ಮ ಡೀಲರ್ಗಳಿಂದ ಬ್ರೋಕರ್ಗಳು ಏನು ಮಾಡ್ತಾಯಿದ್ದಾರೆ? ಏನಕ್ಕೆ ಡ್ರೈವರ್ಗಳಿಗೆ ಪರ್ಮೆಂಟ್ಗಳು ಕೊಟ್ಟಿಲ್ಲ? ಯಾವ ಥರ ಪರ್ಮೆಂಟ್ಗಳು ಏನಕ್ಕೆ ಕೊಡ್ತಾಯಿಲ್ಲ ನೀವು? 40,000 ಪರ್ಮೆಂಟ್ಗಳು ಏನು ಮಾಡ್ಕೊಂಡಿದ್ದೀರಾ? ಎಲ್ಲ ಬಿಹಾರಿಗಳು ಕೊಟ್ಟಿದ್ದೀರಾ? ಬಿಹಾರಿಗಳಿಗೆ DL ಮಾಡಿಕೊಟ್ಟಿದ್ದೀರಲ್ಲ, ಅವ್ರಿಗೆ ಹಾಕಿದ್ದೀರಾ DL ಪರ್ಮೆಂಟ್ಗಳು? ಅವ್ರಿಗೆ ಹಾಕಿದ್ದೀರಾ ಟ್ರಾನ್ಸ್ಫರ್ ಪರ್ಮೆಂಟ್ಗಳು ನೀವು? ಇನ್ನೂ ಕೆಲವು ದೇಶದಲ್ಲೇ ಇವತ್ತಿಂದಾನೇ
ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗಳಿಂದ ಹೋರಾಟ ಶುರುವಾಗಿದೆ. ಎತ್ತಿ ಎನಿ ಟೈಮ್ 24x7 ಸೈಯದ್ ನನ್ನ ಹೆಸರು. ಚಾಲಕರಿಗೆ ಅನ್ಯಾಯ ಆಗ್ತಾ ಇರೋದು ಪ್ರತಿಯೊಬ್ಬರು ಚಾಲಕರಿಗೆ ಕರ್ಕೊಂಡು ಬಂದು ಎವಿಡೆನ್ಸ್ ಸಮೇತ ಕಲೆಕ್ಟ್ ಮಾಡ್ಕೊಂಡು ಇಕ್ಕೊಂಡು ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಲೈವ್ ಮುಖಾಂತರನೇ ನಿಮ್ಮ ಆಫೀಸ್ ಬೋರ್ಡು, ನೀವು ಮಾಡ್ತಾ ಇರೋ ದಂಧೆಗಳು, ನೀವು ಮಾಡ್ತಾ ಇರೋ ಕೆಲಸಗಳು, ಡ್ರೈವರ್ಗಳು ಗಾಡಿಗಳು ಸೇಲ್ ಮಾಡಿಕೊಟ್ಟಿದ್ರ ಪರ್ಮಿಟ್ಗಳು ಕೊಟ್ಟಿಲ್ಲ ಅಂತಲೇ ನಿಮ್ಮ ಆಫೀಸಿಗೆ ನುಗ್ಗೋದು ಕೆಲಸ. ಇದೇ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಪರವಾಗಿ ಚಾಲಕರು ಕಟ್ಟಿರೋದು ಸಂಘಟನೆ ಚಾಲಕರಿಗೋಸ್ಕರ ಧ್ವನಿ ಎತ್ತಕ್ಕೆ ಶಾಂತಿನಗರ್ ಸೈಯದ್ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಚಾಲಕರು ಧ್ವನಿ ಎತ್ತೋದು ಕೆಲಸ ಮಾಡ್ತಾರೆ. ಇನ್ಮೇಲಿಂದ ಪ್ರತಿಯೊಬ್ಬರು ಚಾಲಕರಿಗೆ ಹೇಳೋದಷ್ಟೇ, ಯಾವ್ಯಾವ ಡೀಲರ್ಗಳು ನಿಮಗೆಲ್ಲ ಪರ್ಮಿಟ್ಗಳು ಕೊಟ್ಟಿಲ್ಲ, ಇವತ್ತು ನಾಳೆ ಅಂತ ಅಳಿಸ್ತಾ ಇದ್ದಾರೆ. ಡೈರೆಕ್ಟಾಗಿ ಶಿವಾಜಿನಗರ ಹೋಗಿ ಕನಿಕಮ್ ರೋಡು ಕಮಿಷನರ್ ಆಫೀಸ್ಗೆ ಮಾಹಿತಿ ಗೊತ್ತಾಗಿಲ್ಲ ಅಂದರೆ ನಮ್ಮ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಗೆ ಬಂದು ಏರ್ಪಾಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆ ಡೀಲರ್ ಮುಖಾಂತರ ಯಾವ ಥರ ಕೇಸ್ ಹಾಕ್ಸ್ಬೇಕು, ಯಾವ ಥರ ಡಾಕ್ಯುಮೆಂಟ್ಸ್ಗಳು ಕನೆಕ್ಟ್ ಮಾಡಿ ಯಾವ ಥರ ಎವಿಡೆನ್ಸ್ಗಳು ಕೊಡಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಮ ಮನೆ, ನಿಮ್ಮ ಕುಟುಂಬ ನಿಮಗೋಸ್ಕರ ಕಾಯ್ಕೊಂಡಿರುತ್ತೆ. ಹೆಂಡತಿ ಮಕ್ಕಳು, ನಿಮ್ಮ ಅಕ್ಕ ತಂಗಿಯವರು ಎಲ್ಲ ಕಾಯ್ತಾ ಇರ್ತಾರೆ. ಇಲ್ಲಿ ಕೆಲವು ಜನ ಡೀಲರ್ಗಳು ಮಾಡ್ತಾ ಇರೋದು ಕಿಡಿಗೇಡಿ ಕೆಲಸಕ್ಕೆ. ಇಡೀ ಡೀಲರ್ಗಳು ಹೆಸರು ಕೆಟ್ಟೋಗ್ತಾ ಇದೆ. ಒಂದು ಆಟೋ ಚಾಲಕರಿಗೂ ತುಂಬಾ ತೊಂದರೆಗಳು ಆಗ್ತಾ ಇದೆ. ಆಕ್ಸಿಡೆಂಟ್ ಆಗಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ, ಪ್ಯಾಸೆಂಜರ್ಗೆ ಕಾಲ್ಕೈ ಮುರಿದೋಗಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ, ಡ್ರೈವರ್ದು ಕಾಲ್ಕೈ ಮುರಿದೋಗಿದ್ರೂ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ. ಪ್ರತಿಯೊಂದಕ್ಕೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇರಬೇಕಾಗುತ್ತೆ. ಪ್ರತಿಯೊಂದು ವಾಹನಗೆ ನಿಮಗೆ ಪರ್ಮಿಟಿಂದ ಇದ್ದು ಇನ್ಶೂರೆನ್ಸು, FC ಪ್ರತಿಯೊಂದು ಕರೆಕ್ಟಾಗಿ ಇರಲೇಬೇಕು. ಈ ಮುಖಾಂತರಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ನಮ್ಮ ಚಾಲಕರು ಯಾರ್ಯಾರಿಗೆ ಪರ್ಮಿಟ್ಗಳು ಸಿಕ್ಕಿಲ್ಲ, ನಮ್ಮ ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆಗೆ ಕಾಂಟ್ಯಾಕ್ಟ್ ಮಾಡಿ ಆ ಪರ್ಮಿಟ್ ಇಸ್ಕೊಡೋದು, ಆ ಡೀಲರ್ಗಳಿಗೆ ಮಾಹಿತಿ ಕೊಡೋದು, ಅವರಿಗೆ ಎಳೆಯೋದು ರೋಡಿಗೆ. ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ 24x7 ಸದಾಕಾಲ ನಿಮ್ಮ ಜೊತೆ ಇದ್ದು ನ್ಯಾಯ ಕೊಡಿಸೋದು ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಜೈ ಹಿಂದ್, ಜೈ ಭೀಮ್.